ಧಾರವಾಡ ಗಂಡು ಮೆಟ್ಟಿನ ನೆಲ. ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿ ಅಪೂರ್ವ ಸಾಧಕರನ್ನು ಕೊಟ್ಟ ಸಿರಿವಂತ ನಾಡು. ಗದಗಿನ ಕುಮಾರವ್ಯಾಸ, ಭಕ್ತ ಕನಕದಾಸ, ಶಿಶುನಾಳ್ ಶರೀಫ್ರಿಂದ ಹಿಡಿದು ಬೇಂದ್ರೆ, ಮಲ್ಲಿಕಾರ್ಜುನ್ ಮನ್ಸೂರ್ ತನಕ ಅನೇಕ ಶ್ರೇಷ್ಠ ಕವಿಗಳು, ಸಂಗೀತಗಾರರು ಈ ಮಣ್ಣಾಗ ಬೆಳೆದಾರ. ಇಲ್ಲಿ ಜಾನಪದ ಕಲೆ ಬಹಳ ಹೆಸರುವಾಸಿ. ನಮ್ಮ ರಾಜ್ಯದ ಒಂದು ಮುಖ್ಯ ಸಾಹಿತ್ಯಿಕ ಧಮನಿ ಧಾರವಾಡದಾಗ ಹರಿತದ. ತುಂಗೇನು ಇಲ್ಲಿ ಹರಿತಾಳ. ಇಲ್ಲಿ ಬರೋಬ್ಬರ್ ಮಳಿ ಆದ್ರೆ ಜ್ವಾಳ, ಹತ್ತಿ, ಮೆಣಸಿನಕಾಯಿ, ಬಟಾಟಿ ಹಿಂಗ ನೋಡ್ದಲ್ಲೆಲ್ಲ ಹಚ್ಚ ಹಸಿರು ಚಾದ್ರ ಹೊತ್ಕೊಂಡಂಗ ನಮ್ಮ ಭೂಮಿ ತಾಯಿ ಕಂಗೊಳಿಸ್ತಾಳ. 2 ಲಕ್ಷ ಟನ್ ಮೆಣಸಿನಕಾಯಿ ನಮ್ಮ ಜಿಲ್ಲೆಯಿಂದ ರಫ್ತಾಗ್ತದೆ. ಧಾರವಾಡ ಬಹಳ ಕೃಷಿ ಸಂಪನ್ಮೂಲವಿರೋ ಜಿಲ್ಲೆ. ಆದ್ರೆ ನಮ್ಮ ಮಳಿರಾಯ ಸಿಟ್ಟಿಗೆದ್ರೆ ಇಲ್ಲಿ ಜೀವನ ತ್ರಾಸಾಗ್ತದೆ. ಪೀಕ್ ಒಣಗೋಗಿ ಹಸಿರಿದ್ದ ನೆಲ ಬರಡು ಬಯಲಾಗ್ತದೆ. ಈ ಬರಡು ನೆಲನ ಹಸಿರು ಮಾಡ್ಬೇಕಂತ ಸರ್ಕಾರ ಕಳೆದ 3 ವರ್ಷದಾಗ ಕೆಲವೊಂದು ಕಾರ್ಯಕ್ರಮ ಹಾಕ್ಯ. ಸಾಮಾಜಿಕ ಅರಣ್ಯ ಬೆಳೆಸೋದು ಒಂದು. ಇಂಥ ಅರಣ್ಯ ಬೆಳೆಸೋದ್ರಿಂದ ಮಣ್ಣಿನ ಕೊರಕಲನ್ನು ತಡಿಬಹುದು. ಅಲ್ದ ಸುಟೋ ಕಟಗಿ ಮತ್ತು ಒಕ್ಕಲ್ತನಕ್ಕೆ ಬೇಕಾಗೋ ಕಟಗಿ ಸಾಮಾನೆಲ್ಲ ಈ ಅರಣ್ಯದಿಂದ ಪಡಿಬಹುದು. ಧಾರವಾಡ ಜಿಲ್ಲೆ ಒಟ್ಟು 3762 ಹೆಕ್ಟರ್ ಭೂಮಿಯಾಗ ಸರ್ಕಾರ ಸಾಮಾಜಿಕ ಅರಣ್ಯನ ಬೆಳೆಸ್ಯಾರ. ಇದು ರಾಣೆಬೆನ್ನೂರು ತಾಲೂಕಿನ ದೇವರಗುಡದಾಗಿರೋ ಸಸಿ ಕ್ಷೇತ್ರ. ಇಲ್ಲಿ ಸುಬಾಬುಲ್, ಜಾಲಿ, ಹಲಸು ಹಿಂಗ ಬ್ಯಾರೆ ಬ್ಯಾರೆ ಜಾತಿ ಸುಮಾರು 6.5 ಲಕ್ಷ ಗಿಡಗಳನ್ನ ರೈತರಿಗೆ ಪುಕ್ಕಟ್ಟು ಕೊಟ್ಟು ಅವನ್ನ ನೆಟ್ಟಿ ಬೆಳೆಸೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ. ಇಲ್ಲಿ ದುಡಿಯೋರ್ಗೆ ದಿನಗೂಲಿ ಜೊತೆಗೆ ಕಾಳು ಕಡಿನ್ನು ಕಡಿಮೆ ರೇಟ್ನಾಗ ಕೊಡ್ತಾರೆ. ₹1.5 ಕೋಟಿ ಖರ್ಚಿನಾಗ ಸರ್ಕಾರ 1541 ಗೊಬ್ಬರ ಗ್ಯಾಸ್ ಯಂತ್ರಗಳನ್ನ ನಮ್ಮ ಜಿಲ್ಲೆದಾಗ ನಿರ್ಮಿಸ್ಯಾರ. ಇಡೀ ರಾಜ್ಯದಾಗ ಇದೊಂದು ಅಗದಿ ದೊಡ್ಡ ಸಾಧನೆ. ಇವರು ಬರಪೀಡಿತ ಜನ. ದಿನಾ ಕೆಲಸ ಹುಡುಕೊಂಡು ಮೈಲ್ಗಟ್ಲೆ ನಡೀತಾರ ಪಾಪ. ಇವರು ಗೋಳು ದೂರ ಮಾಡಾಕ ಸರ್ಕಾರ